ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಮೆಹಬೂಬೆ ಇಲಾಹಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾದ 4ನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಎಸ್ಡಿಪಿಐ ರಾಜ್ಯ ನಾಯಕರಾದ ಅಫ್ಸರ್ ಕೊಡ್ಲಿಪೇಟೆ ಅವರು ಭಾಗವಹಿಸಿದರು. ನವ ಜೋಡಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಸರೆಯಾಗುತ್ತಿರುವ ಟ್ರಸ್ಟ್ನ ಸೇವೆಯನ್ನು ಶ್ಲಾಘಿಸಿದರು. ಇದು ಬಹಳ ಒಂದು ಮಹತ್ತರವಾದಂಥ ಕಾರ್ಯ. ಇಂಥ ಕಾರ್ಯಗಳು ಹೆಚ್ಚು ಆಗಬೇಕು. ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಎಷ್ಟೋ ಕುಟುಂಬಗಳಿವೆ. ಒಂದು ಮದುವೆಯನ್ನು ಮಾಡಿಸ್ಬೇಕಂತ ಹೇಳಿದ್ರೆ ಅವರ ಇಡೀ ಜೀವನದ ಏನು ಸೇವಿಂಗ್ಸ್ ಇರ್ತವೆ, ಬ್ಯಾಂಕ್ ಬ್ಯಾಲೆನ್ಸ್ ಇರ್ತದೆ, ಅದೆಲ್ಲವೂ ಹಾಕಿದ್ರು ಕೂಡ ಇಂಥ ಒಂದು ಹಾಲನ್ನ ಅವ್ರು ಮಾಡ್ಲಿಕ್ಕೆ ಆಗಲ್ಲ. ತಾಜ್ ಪ್ಯಾಲೇಸ್ ಅಂತ ಹೇಳಿದ್ರೆ ಬಹಳ ಒಂದು ದೊಡ್ಡ ಹಾಲ್ ಇದು ದಾವಣಗೆರೆಯಲ್ಲಿ. ಇಂತಹ ಒಂದು ಹಾಲ್ ತಗೊಳ್ಲಿಕ್ಕೂ ಆಗೋದಿಲ್ಲ. ಹಾಗಾಗಿ 15 ಜೋಡಿಗಳ ಸಾಮೂಹಿಕ ಸರಳ ವಿವಾಹ ಏನಿದೆ, ಇದು ಸಮಾಜಕ್ಕೆ ಒಂದು ಮಾದರಿಯೋಗ್ಯ ಆಗಿದೆ. ಇದರಲ್ಲಿ ನಾನು ಈಗ ಭಾಗವಹಿಸಿದ್ದು ನನಗೂ ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ. ಯಾರೆಲ್ಲ ಇವತ್ತು ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ, ಅದು ಹಣ ಸಹಾಯ ಇರ್ಬೋದು ಅಥವಾ ಅವರಿಗೆ ಬೇಕಾದಂತ ಲಾಜಿಕಲ್ ಸಪೋರ್ಟ್ ಇರ್ಬೋದು, ಇವರೆಲ್ಲರಿಗೂ ಕೂಡ ನಾನು ಹೃದಯದ ಅಂತರ ಆಳದಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇಂತಹ ಕಾರ್ಯಗಳು, ಸಮಾಜಮುಖಿ ಕಾರ್ಯಗಳು ಹೆಚ್ಚೆಚ್ಚು ಆಗ್ಬೇಕು. ಯಾಕಂದ್ರೆ ಒಂದು ಮದುವೆ ಅಂತ ಹೇಳಿದ್ರೆ 2 ಕುಟುಂಬಗಳ ಸಮ್ಮಿಲನ. ಆ 2 ಕುಟುಂಬಗಳು ಸಮ್ಮಿಲನ ಆದಾಗ ಅವರ ಕುಟುಂಬ ವೃದ್ಧಿ ಆಗ್ತದೆ. ಅದರಿಂದ ಒಂದು ಹೊಸ ಒಂದು ರಿಲೇಷನ್ಸ್ ಸೃಷ್ಟಿಯಾಗುತ್ತೆ. 15 ಕುಟುಂಬಗಳ ಸಮ್ಮಿಲನ ಮಾಡುವಂತದ್ದು ಬಹಳ ದೊಡ್ಡ ಮಹತ್ತರವಾದಂತ ಕಾರ್ಯ. ಹಾಗಾಗಿ ನಾನು ನನ್ನ ವೈಯಕ್ತಿಕವಾಗಿ ಈ ಮೆಹಬೂಬೆ ಇಲಾಹಿ ಟ್ರಸ್ಟಿನ ಎಲ್ಲಾ ಸದಸ್ಯರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇಂಥ ಕಾರ್ಯಗಳು ನಮ್ಮ ಯುವಕರು ಎಲ್ಲ ಹೆಚ್ಚು ಇಂಥ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತೇನೆ. ಮತ್ತು ಇವತ್ತಿನ ವೇದಿಕೆಯಲ್ಲಿ ಎಲ್ಲ ನಮ್ಮ ಧಾರ್ಮಿಕ ನೇತಾರರಿದ್ರು, ಎಲ್ಲ ಆಲ್ ಪೊಲಿಟಿಕಲ್ ಪಾರ್ಟಿಯ ನಾಯಕರಿದ್ರು, ಆಲ್ ಆರ್ಗನೈಸೇಷನ್ ನ ಪದಾಧಿಕಾರಿಗಳಿದ್ರು, ಅವರನ್ನು ಕೂಡ ಸಮ್ಮಿಲನ ಮಾಡಿದ್ದಾರೆ. ಇವರು ಕೇವಲ 15 ಜೋಡಿಗಳ ವಿವಾಹ ಮಾತ್ರ ಅಲ್ಲ, ನಮ್ಮೆಲ್ಲರ ಹೃದಯವನ್ನ ಬೆಸೆದಿದ್ದಾರೆ. ಇಲ್ಲಿ ಏನು ಬಿಯಾಂಡ್ ದ ಕಾಸ್ಟ್, ಬಿಯಾಂಡ್ ದ ಆರ್ಗನೈಸೇಷನ್, ಬಿಯಾಂಡ್ ದ ಪಾರ್ಟಿ, ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ನಮ್ಮ ಧಾರ್ಮಿಕ ಉಲಮಾಗಳ ನೇತೃತ್ವದಲ್ಲಿ ನಡೆದಂತ ಈ ಕಾರ್ಯದಲ್ಲಿ ಆ ಸೃಷ್ಟಿಕರ್ತ ಅವರಿಗೆ ಬೇಕಾದಂತ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಿ ಮತ್ತು ಆ 15 ಜೋಡಿಗಳ ಉತ್ತಮ ಜೀವನ ನಿರ್ವಹಣೆ ಆಗ್ಲಿ ಅಂತೇಳಿ ನಾನು ಪ್ರಾರ್ಥನೆ ಕೂಡ ಮಾಡ್ತೇನೆ.